ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಥವಾ ಐಡಿಯಲ್ ವೆಯ್ಟ್ನ ಮೇಂಟೈನ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂತಂದರೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಇಸ್ ಒನ್ ಆಫ್ ದ ಬೆಸ್ಟ್ ಸೊಲ್ಯೂಷನ್ಸ್. ನಾನು ಫಾಲೋ ಮಾಡ್ತಿರೋದು 16:8, 16 hours ಆಫ್ ಫಾಸ್ಟಿಂಗ್ ಇರುತ್ತೆ ಆ್ಯಂಡ್ 8 hours ಆಫ್ ಈಟಿಂಗ್ ಪೀರಿಯಡ್ ಇರುತ್ತೆ. ನನ್ನ ದಿನ ಶುರುವಾಗೋದು ಆಲ್ಮೋಸ್ಟ್ 5 o'clock. ಸೊ 6:37 ಆಗಿ ನಾನು ಯಾವುದನ್ನ ಒಂದು ಥರದ ಡಿಟಾಕ್ಸ್ ಡ್ರಿಂಕ್ನ ತೊಗೊತೀನಿ. ಲೆಮನ್ ವಾಟರ್, ಆ್ಯಪಲ್ ಸೈಡರ್ ವಿನೆಗರ್ ವಾಟರ್, ಜೀರಾ ವಾಟರ್, ಬೂದು ಗುಂಬಳಕಾಯಿ ಜ್ಯೂಸ್ ಯಾವುದನ್ನಾದರೂ ತೊಗೋಬೋದು. ಬಾಡಿಯಲ್ಲಿರುವಂಥ ಟಾಕ್ಸಿಕ್ಸ್ನೆಲ್ಲನೂ ರಿಮೂವ್ ಮಾಡೋದು ಅಷ್ಟೇ. ನನ್ನ ಫಾಸ್ಟಿಂಗ್ ವಿಂಡೋದಲ್ಲಿ ಇದರ್ ನಾನು ಪ್ಲೇನ್ ವಾಟರ್ನ ಕನ್ಸ್ಯೂಮ್ ಮಾಡ್ತೀನಿ ಅಥವಾ ಗ್ರೀನ್ ಟೀ ಏನಿರುತ್ತೆ ಅದನ್ನು ಕನ್ಸ್ಯೂಮ್ ಮಾಡ್ತೀನಿ. ಸೊ ನನ್ನ ಈಟಿಂಗ್ ವಿಂಡೋ ಶುರು ಆಗೋದು 12 o'clockಗೆ. ಸೊ 12 o'clockಗೆ ಆಲ್ಮೋಸ್ಟ್ ನಾನು ನನ್ನ ಲಂಚ್ನ ಕನ್ಸ್ಯೂಮ್ ಮಾಡ್ತೀನಿ ಅವ್ರ ಫಸ್ಟ್ ಮೀಲ್ನ ಕನ್ಸ್ಯೂಮ್ ಮಾಡ್ತೀನಿ. ಇವತ್ತು ನಾನು ಕ್ಯಾರಿ ಮಾಡಿರೋದು ರಾಗಿ ಮಾಲ್ಟ್ ಆ್ಯಂಡ್ ಅದರ ಜೊತೆಗೆ ಚಿತ್ರಾನ್ನ ಆ್ಯಂಡ್ ಗ್ರೇಪ್ಸ್. 2:33 ಆಗಿ ಮತ್ತೆ ನಾನು ಗ್ರೀನ್ ಟೀ ಆ್ಯಂಡ್ ಯಾವುದೇ ರೀತಿಯಾದಂಥ ಒಂದು ಸ್ನ್ಯಾಕ್, ಗುಡ್ ಸ್ನ್ಯಾಕ್ ಏನಂತೆ ಹೆಲ್ದಿ ಸ್ನ್ಯಾಕ್ ಅದನ್ನು ಕನ್ಸ್ಯೂಮ್ ಮಾಡ್ತೀನಿ. ಇವತ್ತು ಡ್ರೈ ಫ್ರೂಟ್ಸ್ನ ಕನ್ಸ್ಯೂಮ್ ಮಾಡ್ತಾ ಇದ್ದೀನಿ. ಮಧ್ಯದಲ್ಲಿ ನಾವು ಕುಕುಂಬರ್ನ ತಿನ್ಬೋದು. ವಾಟರ್ ರಿಚ್ ಕಂಟೆಂಟ್ ಫುಡ್ಸ್ ಏನಿರುತ್ತೆ, ಹೆಲ್ದಿ ಫುಡ್ಸ್ ಏನಿರುತ್ತೆ, ಫ್ರೂಟ್ಸ್ ವೆಜಿಟೇಬಲ್ಸ್ ಏನೇನಾದರೂ ಕನ್ಸ್ಯೂಮ್ ಮಾಡ್ಬೋದು. ಲಾಸ್ಟ್ ಮೀಲ್ ಆಫ್ ದ ಡೇ ಬಂದು ನಾನು 6:30 to 7 ಆಗಿತ್ತು. ಇವತ್ತು ದೋಸೆ, ಪಲ್ಯ ಆ್ಯಂಡ್ ಸಾಂಬಾರ್ ಇಷ್ಟನ್ನು ಕನ್ಸ್ಯೂಮ್ ಮಾಡಿದ್ದೀನಿ ಆ್ಯಂಡ್ ಅಟ್ ದ ಎಂಡ್ 10 o'clockಗೆ ಗ್ರೀನ್ ಟೀನ ಕನ್ಸ್ಯೂಮ್ ಮಾಡಿದ್ದೀನಿ.